ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಶೃಂಗೇರಿ ಶಾರದಾ ಪೀಠದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದಿವ್ಯಕ್ಷೇತ್ರ ಹರಿಹರಪುರ ಮಠದಲ್ಲಿ ನೆಲೆಸಿರ್ತಕ್ಕಂಥ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ. ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಅಂತ ಹೇಳಿದ್ರೆ ಬಂದಂಥ ಭಕ್ತರ ಕಷ್ಟಗಳನ್ನು ಪರಿಹಾರ ಮಾಡ್ತಾ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಇರುವಂಥ ಕ್ಷೇತ್ರದ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಪುರಾಣಗಳ ಪ್ರಕಾರ ಉತ್ತರ ವಾಹಿನಿಯಾಗಿ ಹರಿಯುವಂಥ ಯಾವುದಾದ್ರೂ ನದಿ ಪಕ್ಕದಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ನೀವು ಏನೇ ಪೂಜೆಗಳನ್ನು ಮಾಡಿ, ಏನೇ ಪ್ರಾರ್ಥನೆಯನ್ನು ಮಾಡಿ, ಏನೇ ತಪಸ್ಸುಗಳನ್ನು ಮಾಡಿ ಅದು ಶೀಘ್ರವಾಗಿ ಫಲಿಸುತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇಲ್ಲಿ ತುಂಗಾ ನದಿ ಉತ್ತರ ವಾಹಿನಿಯಾಗಿ ಹರಿಯುವಂಥದ್ದು. ಹಾಗೆ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿಯ ನಿಜಪಾದದ ದರ್ಶನವನ್ನು ಮಾಡಿ 16 ಪ್ರದಕ್ಷಿಣೆಯನ್ನು ಒಂದು ಪೂರ್ಣಫಲ ಅಂದರೆ ತೆಂಗಿನಕಾಯನ್ನು ಹಿಡಿದು ಒಂದು ಮಂತ್ರವನ್ನು ಹೇಳ್ತಾ ಜಪಿಸ್ತಾ ಒಂದು 16 ಪ್ರದಕ್ಷಿಣೆನ ಮಾಡಬೇಕು. ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋಭವ ಅಂತ ಹೇಳಿ 16 ಪ್ರದಕ್ಷಿಣೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳುವಂಥ ಒಂದು ಸನ್ನಿಧಿ. ಇಷ್ಟೇನಾ? ಇನ್ನೇನು ಮಾಹಿತಿ ಇಲ್ವಾ ಇಷ್ಟಸಿದ್ಧಿ ಭಕ್ತಾಂಜನೇಯ ಸ್ವಾಮಿ ಮೇಲೆ? ಇದೆ, ತುಂಬ ಇದೆ ಹೇಳುವಂಥದ್ದು, ಆ ಪ್ರಾಕಾರಗಳ ಬಗ್ಗೆ ತಿಳಿಸುವಂಥದ್ದು. ಆದರೆ ನನ್ನ 1.5 ನಿಮಿಷ ಟೈಮ್ ಮುಗಿತಾ ಇದೆ. ಸಂಪೂರ್ಣ ಮಾಹಿತಿಯ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಅಂತ ಟ್ರಾವೆಲಿಂಗ್ ಟ್ರಕ್ಕರ್ನಲ್ಲಿ ಲಭ್ಯವಿದೆ. ಒಮ್ಮೆ ಹೋಗಿ ವೀಕ್ಷಿಸಿ. ಹಾಗೆ ಫಾಲೋ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.